ನಾವು ಮಕ್ಕಳಿಗೆ ಹೇಳ್ಕೊಡುವಂಥ ತುಂಬ ದೊಡ್ಡ ಸುಳ್ಳು ಏನು ಗೊತ್ತಾ? ಯಾವತ್ತೂ ಕೂಡ ತುಂಬ ಜಾಸ್ತಿ ಕೇಳೋದಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಕೇಳೋರನ್ನು ಯಾರೂ ಇಷ್ಟಪಡೋದಿಲ್ಲ. ಮತ್ತು ತುಂಬ ಎಮೋಷ್ನಲಿ ಟ್ಯಾಗ್ ಆಗಬೇಡಿ. ತುಂಬ ಭಾವನಾತ್ಮಕ ಸಂಬಂಧಗಳನ್ನು ಯಾರೂ ಇಷ್ಟಪಡೋದಿಲ್ಲ. ಮತ್ತು ಏನು ನಡೀತಾ ಇದ್ದರೂ ಕೂಡ ನೋಡಿದ್ರೂ ನೋಡ್ದಲೇ ಇರೋ ಥರ ಸುಮ್ಮನೆ ಇದ್ಬಿಡಿ. ಆವಾಗ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ತುಂಬ ತಾಳ್ಮೆ ಇಟ್ಕೊಂಡಷ್ಟು ಕೂಡ ನಿಧಾನವಾಗಿ ಎಲ್ಲ ಸಂಬಂಧಗಳು ಸರಿ ಹೋಗುತ್ತೆ ಅಂತ ನಾವು ಅವ್ರಿಗೆ ಹೇಳ್ಕೊಟ್ಬಿಡ್ತೇವೆ. ಆದರೆ ನಿಜ ಜೀವನದಲ್ಲಿ ಸಂಬಂಧಗಳು ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು ಅಂತಾದರೆ ಅಲ್ಲಿ ಭಾವನೆಗಳು ಇರೋದು ಬಹಳ ಮುಖ್ಯ. ಮತ್ತು ನಮಗೆ ಸರಿ ಅನಿಸಿದ್ದನ್ನು ನಿರ್ಭೀಡೆಯಿಂದ ಮಾತನಾಡುವಂಥ ಆಂತರ್ಯ ಶಕ್ತಿ ನಮಗಿರಬೇಕು. ಆಗ ಮಾತ್ರ ನಾವು ಆ ಸಂಬಂಧದಲ್ಲಿ ಇದ್ದೀವಿ ಅಂತ ನಮಗನ್ಸುತ್ತೆ, ಸಮಾಧಾನ ಆಗುತ್ತೆ, ಮಾತಾಡಿದ್ದೀವಿ ಅಂತ ಸಂತೃಪ್ತಿ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿದ್ರೂ ನೋಡ್ದಲೇ ಇರೋ ಥರ ಇರೋದ್ರಿಂದ ನಮ್ಮೊಳಗೆ ಅಸಹನೆ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದಾನೇ ನೋಡಿದ್ದನ್ನು ನೋಡಿದಂತೆ ಆಗಾಗಲೇ ಮಾತನಾಡಿಬಿಟ್ರೆ ನಮ್ಮೊಳಗೆ ಅಲ್ಲೇ ಹೆಪ್ಪುಗಟ್ಟೋ ಅಸಹನೆನ ನಾವು ಅಲ್ಲಲ್ಲೇ ಕರಗಿಸ್ತಾ ಇರ್ತೀವಿ. ಯಾವುದೇ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಮಾತುಕತೆ ಇರಬೇಕು, ಮುಕ್ತ ವಾತಾವರಣ ಇರಬೇಕು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆ ಇರಬೇಕು.